ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ. ಈಗ ಇದನ್ನ ಅವರ ನಾಯಕರುಗಳು ಸಮರ್ಥಗಳು ಅಂತ ಕೆಲಸ ಮಾಡ್ತಾರೆ ರಾಜ್ಯದಲ್ಲೂ ಸಹ. ಖರ್ಗೆ ಇರ್ಬೋದು ಅಥವಾ ಪ್ರದೀಪ್ ಈಶ್ವರ್ ಇರ್ಬೋದು ಎಂದು ಅವ್ರು ಹೇಳಿದ ಸರಿ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಸರ್, ರಾಮಣ್ಣ ಯಾರು ಒಳ್ಳೆಯವನ ಹೆಸರು ಹೇಳೋಣ ಹೋಲಿ, ಯಾವುದೋ ಹುಚ್ಚುಮ್ನ ಭಾಗ್ಯ ಎಲ್ಲ ಕೇಳ್ತಿಯಲ್ಲಣ್ಣ, ಬಿಟ್ಬಿಡು. ಆದರೆ ಅವ್ರು ಹೇಳಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತದೆ. ಹಂಗಾಗಿ ಅದು ಏನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೊಹಮ್ಮದ್ ಅಲಿ ಜಿನ್ನಾ ಥರ ಮಾತಾಡಿದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ ಅನ್ನೋದರ ಸಂಕೇತವಾಗಿದೆ. ಅದ್ರ ಬಗ್ಗೆ ಇನ್ನೊಂದು ಸರಿ ಮಾತಾಡ್ತೀನಿ. ಈಗ ಇದನ್ನ ಅವರ ನಾಯಕರುಗಳು ಸಮರ್ಥಗಳು ಅಂತ ಕೆಲಸ ಮಾಡ್ತಾರೆ ರಾಜ್ಯದಲ್ಲೂ ಸಹ. ಖರ್ಗೆ ಇರ್ಬೋದು ಅಥವಾ ಪ್ರದೀಪ್ ಈಶ್ವರ್ ಇರ್ಬೋದು ಎಂದು ಅವ್ರು ಹೇಳಿದ ಸರಿ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಸರ್, ರಾಮಣ್ಣ ಯಾರು ಒಳ್ಳೆಯವನ ಹೆಸರು ಹೇಳೋಣ ಹೋಲಿ, ಯಾವುದೋ ಹುಚ್ಚುಮ್ನ ಭಾಗ್ಯ ಎಲ್ಲ ಕೇಳ್ತಿಯಲ್ಲಣ್ಣ, ಬಿಟ್ಬಿಡು. ಆದರೆ ಅವ್ರು ಹೇಳಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತದೆ. ಹಂಗಾಗಿ ಅದು ಏನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಮೊಹಮ್ಮದ್ ಅಲಿ ಜಿನ್ನಾ ಥರ ಮಾತಾಡಿದರೂ ಕೂಡ ಕರ್ನಾಟಕ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ನಾಯಕರು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಕಾಂಗ್ರೆಸ್ ಪಕ್ಷ ಇನ್ನೊಂದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ ಅನ್ನೋದರ ಸಂಕೇತವಾಗಿದೆ.